ಎಚ್ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ ಜನನಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿ ಸಹಕಾರ ಸಂಘ ಹಾಗೂ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಯುಕ್ತಾಶ್ರಯದಲ್ಲಿ ಕಾರ್ಮಿಕ ದಿನಾಚರಣೆ ಅಂಗವಾಗಿ ರೈತರಿಗೆ ಸಾಗುವಳಿ ಪತ್ರ ವಿತರಣೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಣೆ ಮಾಡಿದರು. ನಂತರ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಮಹಿಳೆಯರು ಗ್ರಾಮ ಪಂಚಾಯಿತಿ ಸದಸ್ಯೆ ಹುದ್ದೆಯಿಂದ ಹಿಡಿದು ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸುವಂತೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈಗಾಗಲೇ ತಾಲೂಕಿನ ಸಾವಿರಾರು ರೈತರಿಗೆ ಸಾಗುವಳಿಯನ್ನು ವಿತರಣೆ ಮಾಡಿದ್ದೇವೆ. ಸಾಗುವಳಿ ಪಡೆದ ಪ್ರತಿಯೊಬ್ಬ ರೈತರು ತಪ್ಪದೇ ಆರ್ಟಿಸಿಯನ್ನು ಮಾಡಿಸಿಕೊಳ್ಳಬೇಕು. ಆರ್ಟಿಸಿ ಇದ್ದರೆ ನಿಮಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು, ಬಿತ್ತನೆ ಬೀಜಗಳು ದೊರೆಯುತ್ತವೆ. ತಾಲೂಕಿನಲ್ಲಿ 9,000 ಕಾರ್ಮಿಕ ಕಾರ್ಡ್ಗಳಿವೆ. 35 ಕೋಟಿ ವೆಚ್ಚದಲ್ಲಿ ಕಾರ್ಮಿಕರ ಮಕ್ಕಳಿಗೆ ಹಾಸ್ಟೆಲ್ ನಿರ್ಮಿಸಲು 10 ಎಕರೆ ಭೂಮಿಯನ್ನು ಹಂಪಾಪುರದಲ್ಲಿ ಗುರುತಿಸಲಾಗಿದೆ. 2018ರಿಂದಲೂ ಗಾರ್ಮೆಂಟ್ಸ್ ತೆರೆಯಬೇಕು ಎಂದುಕೊಂಡಿದ್ದೇನೆ. ಆದರೆ ಗಾರ್ಮೆಂಟ್ಸ್ ತೆರೆಯಲು ಸುಮಾರು 100 ಎಕರೆ ಜಮೀನು ಮತ್ತು ರೈತರ ಒಪ್ಪಿಗೆ ಬೇಕಾಗಿದೆ ಎಂದು ಹೇಳಿದರು. ವರದಿ ರಮೇಶ್, ಎಚ್ಡಿ ಕೋಟೆ. 30 ಸಾಗುವಳಿ ಕೊಟ್ಟಿದ ತಕ್ಷಣ 2 ಕೋಟಿ ಪ್ರಾಪರ್ಟಿನ ನಿಮ್ ಕೈಗೆ ಕೊಡ್ತಿರ್ತಕ್ಕಂಥದ್ದು ಅಂತ ಬೆಲೆ ಬಾಳ್ತಕ್ಕಂಥ ಭೂಮಿ ಅಂದ್ರೆ ನಿಮ್ ತಾತನ ಕಾಲದಿಂದನೂ ನಿಮ್ಮ ತಂದೆ ಕಾಲದಿಂದ ಉಳ್ಕ ಬರ್ತಿರೋದಕ್ಕೆ ಈ ಭೂಮಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ತಾಲೂಕಿನಲ್ಲಿ ಪ್ರಾಮಾಣಿಕವಾಗಿ ಸುಮಾರು 900ರಿಂದ 1000 ಜನಕ್ಕೆ ನಾವು ಇದುವರೆಗೂ ಕೂಡ ಸಾಗುವಳಿಯನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಈ ತಾಲೂಕಲ್ಲಿ ಮಾಡಿದ್ದೀನಿ. ಸರಗೂರಲ್ಲೂ ಕೂಡ 600 ಜನಕ್ಕಿಂತ ಹೆಚ್ಚಿನ ರೀತಿ ಬಡವರಿಗೆ ಭೂಮಿ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದರಿಂದ ಇಲ್ಲಿ ತನಕ ನಾವು ಈ ತಾಲೂಕಿನಲ್ಲಿ ಸುಮ್ಮನೆ ಜನ ಕೂತಿರೋರು ಓಟ್ ಹಾಕಲ್ಲ, ಕೆಲಸ ಮಾಡಿರೋದಕ್ಕೆ 2ನೇ ಬಾರಿ ತಾಲೂಕಲ್ಲಿ ಜನ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಅದರಿಂದ ಯಾರ್ಯಾರು ನಾನು ಮತ್ತೆ ಇಲಾಖೆಯವರು ಸೂಚನೆ ಕೊಡೋದು ಇಷ್ಟೇನೆ. ನಾವು ಇವತ್ತು ಸಾಗುವಳಿ ಕೊಡ್ತೀವಿ, 45 ದಿನದೊಳಗಡೆ ಅವ್ರದ್ದು ಖಾತೆ ಆಗಿ ಆರ್ಟಿಸಿಲಿ ಎಂಟ್ರಿ ಆಗ್ತಕ್ಕಂಥ ಜವಾಬ್ದಾರಿ ಇಲಾಖೆಯವರು. ಅಕಸ್ಮಾತ್ ಮತ್ತೆ ನಾವು ಸಾಗುವಳಿ ಕೊಟ್ಟ ಮೇಲೆ ಅವ್ರಿಗೆ ಅಲ್ಲಾಡ್ಸೋದಿರ್ಲಿ, ಅವ್ರಿಗೆ ಓಡಾಡ್ಸೋದಿರ್ಲಿ, ಅವ್ರಿಗೆ ಇಲ್ಲ ಇದನ್ನ ಬದಲಾವಣೆ ಮಾಡ್ಕೊಳ್ಳಿ ಅದನ್ನ ಬದಲಾವಣೆ ಮಾಡ್ಕೊಳ್ಳೋದು ಅಂತಂದ್ರೆ ಯಾವ ಮೇಲೆ ನಾನು ಕಂಪ್ಲೇಂಟ್ ಬಂದ್ರೆ ಅವ್ರ ಮೇಲೆ ಕ್ರಮ ವಹಿಸಕ್ಕೆ ನಾನು ತಾತು ತಪ್ಪದೆ ಮೇಲಧಿಕಾರಿಗಳಿಗೆ ಖಂಡಿತವಾಗಿ ನಾನು ಬರುತ್ತೀನಿ. ಏನಪ್ಪ ಅಂದ್ರೆ ನಾವು ಒಂದೊಂದು ಕಾರ್ಯಕ್ರಮದಲ್ಲೂ ಸಹ ಎಲ್ಲ ಸುಮಾರು ಜನ ಹೇಳ್ತಾರೆ ಸಾಗುವಳಿ ಪತ್ರವನ್ನ ಇದು ಮಾಡ್ಬೇಕಾದ್ರೆ ಭ್ರಷ್ಟಾಚಾರ ಇದೆ, ಮತ್ತೆ ತಾಲೂಕು ಆಡಳಿತದಿಂದ ಇದೆ ಅಂತ ಅನ್ನುವಂಥ ಕೆಲವೊಂದು ವಿವಿಧ ರೀತಿಯ ಮಾತುಗಳನ್ನ ಕೇಳ್ಪಡ್ತಾರೆ. ಆದರೆ ನಾವು ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಸಹ 100ರಷ್ಟು ಸತ್ಯ. ನಾವು ನಿಜವಾಗ್ಲೂ ಸಹ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಹೋಗದೆ ಖಂಡಿತವಾಗ್ಲೂ ತಾಲೂಕು ಆಡಳಿತ ಸಾಹೇಬರ ಒಂದು ಆದೇಶದಂತೆ ಯಾವ ರೈತರು ತಮ್ಮ ಈಗೆಲ್ಲರೂ ಮಾಡ್ತಿರೋದು ಕೇವಲ 8 ಗಂಟೆಗಳ ಕಾಲ. ಎಷ್ಟೋ ಹೋರಾಟಗಳು ನಡೆದು ಇವಾಗ 8 ಗಂಟೆಗೆ ಸೀಮಿತ ಆಗಿದೆ. ಎಲ್ಲರಿಗೂ, ಎಲ್ಲ ಕಾರ್ಮಿಕರಿಗೂ ಸಮಾನತೆ ಮತ್ತು ಎಲ್ಲರಿಗೂ ಸುರಕ್ಷತೆಯಿಂದ ವಾತಾವರಣ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡ್ತಿದ್ದು, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅಂತ ಹಲವಾರು ಸೌಲಭ್ಯಗಳಿದೆ. ಮದುವೆ ಧನ ಸಹಾಯ ಎಷ್ಟೋ ಜನರಿಗೆ ಗೊತ್ತಿರುತ್ತೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮದುವೆ ಧನ ಸಹಾಯ 60,000 ಬರುತ್ತೆ. ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸೌಲಭ್ಯ ಇದೆ. ಮರಣ ಸರ್ ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ.